ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಬನ್ನಿ. ಇವತ್ತು ಏನ್ ಮಾಡಿದೆ ಅಂತ ಹೇಳ್ತೀನಿ. ಇವತ್ತು ಸಂಡೇ ಅಂತ ಜಿಮ್ ಕೂಡ ಹಾಲಿಡೇ, ಆಫೀಸ್ ಕೂಡ ಹಾಲಿಡೇ ಅಂತ ಲೇಟ್ ಆಗಿ 9:30ಗೆ ಎದ್ದು ಮೊದಲು ಮನೆ ಕ್ಲೀನ್ ಮಾಡೋಣ ಅಂತ ಎಲ್ಲಾ ಕಿಚನ್ ಐಟಮ್ಸ್ ಎಲ್ಲ ಹೊರಗಡೆ ತೆಗೆದಿಟ್ಟು ನಾನು ನಮ್ಮ ಅತ್ತೆ ಮಗ ಮನೆ ತೊಳೆಯೋಣ ಅಂತ. ಫ್ರೆಂಡ್ಸ್, ಏನೇ ಹೇಳಿ ಕಿಚನ್ ತೊಳೆಯೋದು ಅಂತ ಅಂದ್ರೆ ತುಂಬಾ ಕಷ್ಟ. ನಮ್ಮ ಮಮ್ಮಿನೇ ನೆನ್ಪು ಬಂದ್ರು ನನ್ಗೆ. ಯಾಕಿಷ್ಟು ಕ್ಲೀನ್ ಆಗಿ ಇಡ್ತಾರೆ ಅಂತ ಇವಾಗ ಅರ್ಥ ಆಯ್ತು. 1 ಅವರ್ ಮನೆ ಕ್ಲೀನ್ ಮಾಡಿದ್ವಿ. ಎಲ್ಲಾ ತೊಳೆದಾದ್ಮೇಲೆ ಎಲ್ಲಾ ಕಿಚನ್ ಐಟಮ್ಸ್ ಒಳಗಡೆ ತಂದು ಜೋಡಿಸಿಟ್ಟು ವಾಷಿಂಗ್ ಮಷಿನ್ ಗೆ ಬಟ್ಟೆ ಹಾಕಿ ತುಂಬಾ ಹಸುವಾಗಿತ್ತು ಅಂತ ರೂಮ್ಮೇಟ್ಸ್ ಎಲ್ಲ ಸೇರಿ ಅಡ್ಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿ. ಅಡ್ಗೆ ಮಾಡಕ್ಕೆ ರೈಸ್ ಇಡಕ್ ಹೋದ್ರೆ ಗ್ಯಾಸ್ ಖಾಲಿ ಆಗಿತ್ತು. ಸೊ ಇನ್ನೇನ್ ಮಾಡೋಣ ಅಂತ ಊಟಕ್ಕೆ ಹೊರಗಡೆ ಹೊರಟ್ವಿ. ಇವತ್ತು ಊಟ ಸ್ಪೆಷಲ್ ಅನ್ನಂದ್ರೆ 2 ಮೆಂತ್ಯ ಚಪಾತಿ, ಪಲ್ಯ, ಟೊಮೊಟೊ ಬಾತ್, ಕೋವಾ ಹೋಳಿಗೆ ತಿಂದು ನಾನು ಹೇರ್ ಕಟ್ ಮಾಡ್ಕೊಳಕ್ ಹೋದೆ. ಕ್ಯಾಮ್ರಾ ಮುಂದೆ ಚೆನ್ನಾಗ್ ಕಾಣ್ಬೇಕು ಅಂತ ಹೇರ್ ಕಟ್ ಮಾಡಿದೆ. ನೋಡಿದ್ರೆ ಅಷ್ಟೊಂದ್ ಚೆನ್ನಾಗ್ ಮಾಡ್ಲಿಲ್ಲ. ಬಂದು ಸ್ನಾನ ಮಾಡಿ ರೆಡಿಯಾಗಿ ಒಂದೆರಡು ಜಾಬ್ ಅಪ್ಡೇಟ್ಸ್ ಕೊಟ್ಟು ಎಲ್ಲ ಇಸ್ಕೊಂಡ್ ಟೆಂಪಲ್ ಹೋಗೋಣ ಅಂತಂದ್ರು. ಸರಿ ಅಂತ ಹೇಳಿ ರಾಧಾಕೃಷ್ಣನ್ ಟೆಂಪಲ್ ಗೆ ಹೋಗಿ ಬಂದು ಸುಸ್ತಾಗಿ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ತಿಳುವಳಿಕೆಗಿಂತ ನಡವಳಿಕೆ ಎಂದಿಗೂ ಶ್ರೇಷ್ಠವಾಗಿರುತ್ತದೆ. ಕಾರಣ ತಿಳುವಳಿಕೆ ಜ್ಞಾನದಿಂದ ಲಭಿಸಿದರೆ ನಡವಳಿಕೆ ಸಂಸ್ಕಾರದಿಂದ ಕೂಡಿರುತ್ತದೆ ಅಂತ ಹೇಳ್ತಾ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಬಯೋದಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.